ನಮಸ್ಕಾರ ಫ್ರೆಂಡ್ಸು. ನಮ್ಮ BY ವಾಕಿಂಗ್ ಟೀಮು ಟ್ರಿಪ್ಪು ಅಂದರೆ ಎಷ್ಟು ಬೇಕಾದರೂ ರೆಡಿ ಆಗ್ತಾರೆ. ಈಗ ನಾವು ಹೋಗ್ತಾ ಇರೋದು ಕೇಗುಡಿ ವೈಲ್ಡರ್ನೆಸ್ ಕ್ಯಾಂಪ್ ಮತ್ತು ಬರಚುಕ್ಕಿಗೆ 2 ನೈಟ್ಸ್. ಆನ್ ದಿ ವೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಪ್ರಯಾಣ ಮುಂದುವರಿಸ್ತಾ ಇದ್ದೀವಿ. MM ಹಿಲ್ಸು ಕೂಡ ಆನ್ ದಿ ವೇ ಕೇಗುಡಿ ಹತ್ರನೇ ಇರೋದ್ರಿಂದ ಅದಕ್ಕೂ ವಿಸಿಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಅಲ್ಲಿಗೂ ಹೊರಟಿದ್ದೀವಿ. MM ಹಿಲ್ಸ್ ರೋಡು ಮತ್ತು ಸೀನ್ರಿ ಮಾತ್ರ ಅದ್ಭುತವಾಗಿದೆ. ಮಲೆ ಮಹದೇಶ್ವರ ಬೆಟ್ಟದ ಎಂಟ್ರೆನ್ಸ್ ಈಗ ದಾಟ್ತಾ ಇದ್ದೀವಿ. ದೇವಸ್ಥಾನನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ ಈಗ. ಈಗ ಟುವರ್ಡ್ಸ್ ವೈಲ್ಡರ್ನೆಸ್ ಕ್ಯಾಂಪ್. ಕೇಗುಡಿ ಫಾರೆಸ್ಟ್ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಒಳಗಡೆ ಹೋಗೋಕ್ಕಿಂತ ಮುಂಚೆ ನಮ್ಮ ಡೀಟೇಲ್ಸ್ನೆಲ್ಲ ಇಲ್ಲಿ ಎಂಟ್ರಿ ಮಾಡಿಸ್ಬೇಕು. ಕ್ಯಾಂಪ್ ಒಳಗಡೆ ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿದೆ. ಸೊ ಈಗ ಆಲ್ಮೋಸ್ಟ್ ಎಲ್ಲ ಕೇಗುಡಿ ಒಳಗಡೆ ಬಂದಾಯಿತು, ವೈಲ್ಡರ್ನೆಸ್ ಪಾರ್ಕ್. ಸೊ ನಮಗೆ 2 ಟೆಂಟ್ ಸಿಕ್ಕಿದೆ, ಇನ್ನು 3 ರೂಮು ಮೇಲ್ಗಡೆ ಕೊಟ್ಟಿದ್ದಾರೆ. ಟೆಂಟ್ ಹೇಗಿದೆ ನೋಡ ಮನೆ. ಓಹೋ, 3 ಬೆಡ್, 3 ಜನ ಮಲ್ಕೊಂಬೋದಪ್ಪ ಇಲ್ಲಿ. ಪರವಾಗಿಲ್ಲ, ವಾಶ್ರೂಮು ಚೆನ್ನಾಗಿದೆ.
ಹಾಗೆ ಎಲ್ಲರೂ ಒಂದು ಕಡೆ ಸೇರಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡ್ವಿ. ಹೊಟ್ಟೆ ಹಸಿತಾ ಇದೆ. ಊಟದ ಹಾಲು ಕಡೆ ಎಲ್ಲ ಹೊರಟಿದ್ದೀವಿ. ಸೊ ಮಧ್ಯಾಹ್ನ ಆಗಿತ್ತು, ಆಲ್ರೆಡಿ ಊಟ ಮಾಡೋದಕ್ಕೆ ಎಲ್ಲರೂ ರೆಡಿ ಆಗಿಬಿಟ್ಟಿದ್ದಾರೆ. ಸೊ ಊಟದಲ್ಲಿ ಏನೇನಿದೆ ಅಂತ ನೋಡುವ. ಸಲಾಡ್ ಇದೆ, ಆಲ್ರೆಡಿ 3 ಗಂಟೆ ಆಗಿರೋದ್ರಿಂದ ಎಲ್ಲರೂ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ. ನಾಟ್ ಬ್ಯಾಡ್. ಊಟ ಎಲ್ಲ ಪ್ರಿಪೇರ್ ಆಗಿದೆ. ಓ, ನಮ್ಮ ಅಣ್ಣ ತಮ್ಮರೆಲ್ಲ ಬಾರಿಸ್ತಾವ್ರೆ ಆಗಲೇ ಮಧ್ಯಾಹ್ನದ ಊಟನ. ಬಂದರು ಮಾವ ಬಂದರು. ಎತ್ಕೊಳ್ಳೋದಂದ್ರೆ ಹಿಂಗೆ ನೀನೇ ಎತ್ಕೊಳ್ಳೋದಿಲ್ಲ. ಯಾವತ್ತು ಪಿಸ್ಟಲ್ ಮಾತ್ರ ಜೇಬಲ್ಲಿ ಇಟ್ಕ ಮಾಡಿ ರಾಮಣ್ಣ, ನೀನ್ ಮಾತ್ರ ಊಟ ಆದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಈಗ ಎಲ್ಲರೂ ಈವ್ನಿಂಗ್ ಸಫಾರಿಗೆ ಹೋಗ್ತಾ ಇದ್ದೀವಿ. ಸ್ಕ್ವೇರ್ ಕಿಲೋಮೀಟರ್ ಇದೆ ಸರ್ ಏರಿಯಾ. 574 ಸ್ಕ್ವೇರ್ ಕಿಲೋಮೀಟರ್. ಸ್ಕ್ವೇರ್ ಕಿಲೋಮೀಟರ್ ಅದು 45 ಟೈಗರ್ಸ್ ಅಂತ ಹೇಳ್ತಾರೆ. 70 ಲೆಪರ್ಡ್ಸ್ ಇದೆ ಸರ್ ಇಲ್ಲಿ. 400 ಎಲಿಫೆಂಟ್ಸ್ ಇಲ್ಲ. 400 ಎಲಿಫೆಂಟ್ಸ್ ಇಲ್ಲ. ಆಮೇಲೆ ಒಂದು 4 ಥರ ಡಿಯರ್ಸ್, ಒಂದು ಸ್ಪಾಟ್ ಡಿಯರ್, ಒಂದು ಸಾಂಬಾರ್ ಡಿಯರ್, ಒಂದು ಪಾರ್ಕಿಂಗ್ ಡಿಯರ್, ಇನ್ನೊಂದು ಮೋಸ್ಟ್ ಡಿಯರ್. ಮೋಸ್ಟ್ ಡಿಯರ್ ಎಲ್ಲ ವೆಹಿಕಲ್ ಮಾತ್ರ ಡಾಗ್ಸ್ ಇದೆ ಸರ್. ಇಂಡಿಯನ್ ಕಾರ್ ಇದೆ, ಸಾಫ್ಟ್ವೇರ್ ಇದೆ. ಸೈಟಿಂಗ್ ಅಂತ ಡಿಪೆಂಡ್ ಅಪನ್ ಲಕ್ ಸರ್. ಅದು ಇವಾಗೆಲ್ಲ ಸ್ವಲ್ಪ ರೈನಿಂಗ್ ಸೀಸನ್ ಅಲ್ಲ ಸರ್, ಈಗ ಸ್ವಲ್ಪ ಕಡಿಮೆ ಸೈಟಿಂಗ್ಸ್ ಎಲ್ಲ ಯಾವುದು ಹೊರಗಡೆ ಬರಲ್ಲ ಸರ್. ಇವಾಗ ವಾಟರ್ಫಾಲ್ಸ್ಗಳಿಗೆಲ್ಲ ಬರಲ್ಲ ಈಗ. ಯಾಕೆಂದ್ರೆ ಒಳಗಡೆ ಆಲ್ಮೋಸ್ಟ್ ನೀರುಗಳೆಲ್ಲ ಸಿಗುತ್ತೆ ಚೆನ್ನಾಗಿ. ಸಾಮಾನ್ಯವಾಗಿ ಯಾವ ಕಂಡು ಸರ್? ಸಾಮಾನ್ಯವಾಗಿ ಅದೇ ಸರ್, ಡಿಯರ್ಸು, ಎಲಿಫೆಂಟ್, ಕಾರ್ ಎಲ್ಲ ಸಿಗುತ್ತೆ. ತುಂಬ ರೇರ್. ಅದು ಈಗ ಮಳೆ ಸೀಸನಲ್ಲಿ ಅದು ಸಿಗಲ್ಲ ಸರ್. ಈಗ ಸಾಯಂಕಾಲ ಆಯ್ತು ಅಂದ್ರೆ ಕ್ಯಾಂಪ್ ಬರ್ತವೆ. ಒಂದು 200-300 ಅಲ್ಲೇ ಇರ್ತದೆ. ಅದರಿಂದ ಒಂದೈತೆ ನಮ್ಮ ಇದಕ್ಕೆ, ಅದರಿಂದ ಒಂದೈತೆ ಅಲ್ಲೇ ಬಂದ್ಬಿಡ್ತು. ಅದರಿಂದ ಒಂದೈತೆ ನೋಡು. ಗಲಾಟೆ ನಂಗೆ ಒಂದು ಸಾಕಪ್ಪ, 2 ಬೇಡ. ಮರಿ ಇದು ಅದರದ್ದೇ ಮರಿ. ನಮಗ 3 ಏನೋ ಕಾಣಿಸ್ತು. ಹುಲ್ಲಿ ಬಿಟ್ಕೊಂಡಿದ್ದ ನಮಗ್ 3 ಕಾಣಿಸ್ತು ಸರ್. ಏನೇನು ಕಾಣಿಸ್ತು ಸರ್? ಸಫಾರಿ ಮುಗಿಸ್ಕೊಂಡು ಬಂದಿದ್ದೀವಿ. ಜಿಂಕೆ ಬಿಟ್ಟರೆ ಏನೂ ಕಾಣಿಸ್ಲಿಲ್ಲ. ಹಾಗೆ ಸ್ವಲ್ಪ ಈವ್ನಿಂಗ್ ಸ್ನ್ಯಾಕ್ಸು, ಟೀ ನಡೀತಾ ಇದೆ. ರಾತ್ರಿ ಊಟ ಮಾಡಿ ಬೇಗ ಮಲ್ಕೊಂಬಿಟ್ವಿ. ಬೆಳಗ್ಗೆ ಎದ್ದು ವಾಕ್ ಮಾಡಿ ಬೇಗ ರೆಡಿಯಾಗಿ ಎಲ್ಲ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಆದಮೇಲೆ ಹಾಗೆ ಕ್ಯಾಂಪಲ್ಲಿ ಒಂದು ರೌಂಡು ಫೋಟೋ ಶೂಟ್ ನಡೀತಾ ಇದೆ.
ಸೊ ಈಗ ಕ್ಯಾಂಪ್ ವೆಕೇಟ್ ಮಾಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಗಾಡಿಯಲ್ಲಿಟ್ಟು ಸೊ ನೆಕ್ಸ್ಟ್ ಪ್ರಯಾಣಕ್ಕೆ ಹೊರಟಿದ್ದೀವಿ. ಈಗ ನಾವು ಹೊರಟಿರೋದು ಬರಚುಕ್ಕಿಗೆ. ಅಲ್ಲಿ ಒಂದು ನೈಟ್ ನಾವು ಸ್ಟೇ ಮಾಡ್ತಾ ಇದ್ದೀವಿ. ಹೋಟೆಲ್ ಹಿಂದ್ಗಡೆನೆ ಒಂದು ಹೊಳೆ ಹರಿತಾ ಇದೆ, ಅಲ್ಲಿ ವಿಸಿಟ್ ಮಾಡಿದ್ದೀವಿ ಈವ್ನಿಂಗು. ತುಂಬ ಚೆನ್ನಾಗಿದೆ. ಮಾರ್ನಿಂಗ್ ಹಾಗೆ ವಾಕ್ ಮಾಡಿಕೊಂಡು ಬರಚುಕ್ಕಿ ನೋಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಈಗ ಎಲ್ಲ ವಾಕಿಂಗ್ ಮುಗಿಸ್ಕೊಂಡು ಬಂದು ರೆಡಿಯಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಾರಿಸ್ತಾ ಇದ್ದಾರೆ. ರೂಮ್ ವೆಕೇಟ್ ಮಾಡಿ ಆನ್ ದಿ ವೇ ಮನೆಗೆ ಹೋಗೋಕ್ಕಿಂತ ಮುಂಚೆ ಗಗನಚುಕ್ಕಿಗೂ ವಿಸಿಟ್ ಮಾಡಿದ್ದೀವಿ. ಸೊ ಫ್ರೆಂಡ್ಸ್, ಈ 2 ನೈಟು ಟೈಮ್ ಪಾಸ್ ಆಗಿದ್ದೇ ಗೊತ್ತಿಲ್ಲ. ತುಂಬ ಎಂಜಾಯ್ ಮಾಡಿದ್ವಿ. ಮತ್ತೆ ಸಿಗುವ. ಬಾಯ್ ಬಾಯ್.